ಆಂಧ್ರ ಸ್ಪೆಷಲ್ ಪುನುಗುಲು ಅಂದ್ರೆ ಇಡ್ಲಿ ಬೋಂಡನ ಹೆಲ್ದಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಬನ್ನಿ. ಮಣ್ಣಿನ ಪಾತ್ರೆ ಅಥವಾ ಸ್ಟೀಲ್ ಪಾತ್ರೆನ ತಗೊಳ್ಳಿ. ಅದಕ್ಕೆ ಉಳಿದಿರುವಂತಹ ರವೆ ಇಡ್ಲಿ ಹಿಟ್ಟನ್ನ ಹಾಕಬೇಕು. ಇಡ್ಲಿ ಹಿಟ್ಟು ಸ್ವಲ್ಪ ಜೋರಾಗಿದೆ, ಅದಕ್ಕೋಸ್ಕರ ಅಕ್ಕಿ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ. ಬೋಂಡ ಕ್ರಿಸ್ಪಿಯಾಗಿ ಬರೋದಕ್ಕೆ ಸ್ವಲ್ಪನಾದ್ರೂ ಅಕ್ಕಿ ಹಿಟ್ಟು ಬಳಸಲೇಬೇಕು. ಹಿಟ್ಟು ಗಟ್ಟಿ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಳ್ಳಿ. ನಂತರ 1/4 ಟೀ ಸ್ಪೂನ್ ಅಷ್ಟು ಅಡಿಗೆ ಸೋಡಾ, ಹಸಿ ಮೆಣಸಿನಕಾಯಿನ ಸಣ್ಣ ಕಟ್ ಮಾಡಿ ಹಾಕೊಳ್ಳಿ. ಕರಿಬೇವನ್ನು ಅಷ್ಟೇ ಸಣ್ಣ ಕಟ್ ಮಾಡಿ, ಈರುಳ್ಳಿನೂ ಕಟ್ ಮಾಡಿ ಹಾಕೊಳ್ಳಿ. ಈರುಳ್ಳಿ ಇಷ್ಟ ಆದರೆ ಜಾಸ್ತಿ ಹಾಕೊಳ್ಳಿ, ಇಲ್ಲಾಂದರೆ ಕಡಿಮೆ ಹಾಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಅಷ್ಟೇ. ಚೆನ್ನಾಗಿ ಮಿಕ್ಸ್ ಮಾಡಿ, ನೀರೇನು ಹಾಕಬಾರ್ದು. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 15 ನಿಮಿಷ ನೆನೆಯೋದಕ್ಕೆ ಬಿಡಿ. ನೋಡಿ 15 ನಿಮಿಷ ಆದಮೇಲೆ ಯಾವ ಥರ ಆಗಿದೆ ಹಿಟ್ಟು ಅಂತ. ಮತ್ತೆ ಒಂದ್ಸಲ ಚೆನ್ನಾಗಿ ಕಲಿಸ್ಬಿಟ್ಟು ಎಣ್ಣೆಯಲ್ಲಿ ಕರಿಬೇಕು. ಡೀಪ್ ಫ್ರೈಗೆ ಸರಿ ಹೋಗೋಷ್ಟು ಎಣ್ಣೆ ಹಾಕೊಳ್ಳಿ. ಕೋಲ್ಡ್ ಪ್ರೆಸ್ಡ್ ಅಂದರೆ ಗಾಣದ ಶೇಂಗಾ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆನ ಬಳಸಿ. ರಿಫೈನ್ಡ್ ಆಯಿಲ್ಸ್, ಪಾಮ್ ಆಯಿಲ್ಸ್ ಎಲ್ಲ ಬಳಸಬೇಡಿ. ಎಣ್ಣೆ ಬಿಸಿ ಆದಮೇಲೆ ನಾನು ತೋರಿಸಿರೋ ರೀತಿ ಚಿಕ್ಕ ಚಿಕ್ಕ ಬಾಲ್ ಸೈಜಲ್ಲಿ ಹಿಟ್ಟನ್ನು ಹಾಕಿ ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅಷ್ಟೇ, ಇಡ್ಲಿ ಬೋಂಡ ಪುನುಗುಲು ರೆಡಿ ಆಗುತ್ತೆ. ಒಳಗಡೆ ಸಾಫ್ಟ್ ಆಗಿ, ಮೇಲೆ ಕ್ರಿಸ್ಪಿಯಾಗಿ, ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಈ ಬೋಂಡಕ್ಕೆ ಕಾಯಿ ಚಟ್ನಿ, ಟೊಮೊಟೊ ಚಟ್ನಿ, ಶೇಂಗಾ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಟೈಮು ನಿಮ್ಮ ಮನೇಲಿ ರವೆ ಇಡ್ಲಿ ಹಿಟ್ಟು ಮಿಕ್ಕಿದ್ರೆ ಈ ರೆಸಿಪಿನ ಟ್ರೈ ಮಾಡಿ.